ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಲೋಕ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಕಾರಣಾಂತರಗಳಿಂದ ನಾನು ಜನನುಡಿ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗಳನ್ನು ಹಾಕಕ್ಕಾಗ್ತಾ ಇಲ್ಲ. ಸೊ ಅದರಿಂದ ನೀವೇನು ಮಾಡಿ, ಇನ್ನು ಮುಂದೆ ನೀವು ಜನನುಡಿಯಲ್ಲಿ ಏನು ಜಾಬ್ಸ್ ನ್ಯೂಸ್ ನೋಡ್ತಾ ಇದ್ರಿ ಮತ್ತು ಗೃಹಲಕ್ಷ್ಮಿ ಅಪ್ಡೇಟ್ ನೋಡ್ತಾ ಇದ್ರಿ, ಸೊ ಎಲ್ಲ ಗೌರ್ಮೆಂಟ್ ನ್ಯೂಸ್ ಅಪ್ಡೇಟ್ಗಳು ಕೂಡ ಈ ಒಂದು ಚಾನಲಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿರುವಂಥವರೆಲ್ಲರೂ ಕೂಡ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಿಮಗೆ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಹೇಳ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ 27ನ ಕಂತಿನ ಅಮೌಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಮತ್ತೆ ಅದರ ಜೊತೆಗೆ ರೇಷನ್ ಕಾರ್ಡ್ ಅವ್ರಿಗೂ ಕೂಡ ಸಿಹಿ ಸುದ್ದಿ ಇದೆ. ಮತ್ತೆ ಗೃಹಲಕ್ಷ್ಮಿ ಅಮೌಂಟ್ 2,000 ರೂಪಾಯಿ ಜೊತೆಗೆ 2 ಸೀರೆ ಕೊಡ್ತಾ ಇದ್ದಾರೆ ಅಂತಲ್ಲ ಮೇಡಮ್, ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ವಿಡಿಯೋ. ಸೊ ನೀವು ಕೂಡ ಹೇಳಿ ಅಂತ ನನಗೆ ಜನನುಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಈ ಒಂದು ಚಾನಲ್ ಅಲ್ಲಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಓಕೆನಾ? ಸೊ ಯಾರಿಗೆ ಸೀರೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿಸ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಅಪ್ಡೇಟ್ಸನ್ನು ಶುರು ಮಾಡೋಣ ಬನ್ನಿ. ಹಾಗೆ ಬಜೆಟ್ನಲ್ಲಿ ಗೃಹಲಕ್ಷ್ಮಿಯರಿಗೆ ಏನು ಗುಡ್ ನ್ಯೂಸ್ ಇದೆ? ಸೊ ಬಜೆಟ್ನಲ್ಲಿ ನಮಗೆ ಈಗ ಸರ್ಕಾರ ಇನ್ನೂ 2 ವರ್ಷ ಇರುತ್ತೆ, ಈ ಒಂದು ರಾಜ್ಯ ಸರ್ಕಾರ. ಸೊ ಕಾಂಗ್ರೆಸ್ ಸರ್ಕಾರ ಏನು ಗುಡ್ ನ್ಯೂಸ್ ಕೊಟ್ಟಿದೆ ಅನ್ನೋದನ್ನು ತಿಳಿಸ್ತೀನಿ, ಓಕೆನಾ? ಸೊ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಓಕೆ? ಸೊ ಮೊದಲೇದಾಗಿ ಈ ಒಂದು ಮೇಶೋ ಡ್ರೆಸ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರಬಹುದು, ತುಂಬಾ ಚೆನ್ನಾಗಿದೆ ಈ ಒಂದು ಡ್ರೆಸ್. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಅನ್ನು ಫಾಲೋ ಮಾಡ್ಕೊಂಡಿರಬೇಕು, ಹಾಗೆ ಕಮೆಂಟ್ ಮಾಡಬೇಕು, ಡೈರೆಕ್ಟ್ ನಿಮಗೆ ಲಿಂಕ್ ಬರುತ್ತೆ. ಸೊ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಓಕೆನಾ? ಸೊ ಯಾರಿಗೆಲ್ಲ ಈ ಡ್ರೆಸ್ ಇಷ್ಟ ಆಗುತ್ತೆ ಅವರು ಪರ್ಚೇಸ್ ಮಾಡ್ಬೋದು, ಓಕೆ? ಸೊ 3 ಪೀಸ್ ಸೆಟ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಇದು. ಸೊ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ಪಾರ್ಟಿ ವೇರ್ ಆಗಿರ್ಬೋದು ಅಥವಾ ಫೆಸ್ಟಿವಲ್ ವೇರ್ ಆಗಿರ್ಬೋದು. ನೀವು ಹಬ್ಬಗಳ ಈಗಂತೂ ಯುಗಾದಿ ಹಬ್ಬ ಬಂತು, ಎಲ್ಲರೂ ಕೂಡ ಡ್ರೆಸ್ಗಳು ತೋರಿಸ್ರಿ ಅಂತ ಹೇಳ್ತಾ ಇದ್ರಿ. ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಇನ್ಮೇಲೆ ಡ್ರೆಸ್ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ ಮೀಶೋದಲ್ಲಿ ಕಮ್ಮಿ ರೇಟ್ಗೆ ಇರುವಂಥದ್ದು, ಓಕೆನಾ? ಸೊ ಇದ್ರ ಬೆಲೆ ಬಂದ್ಬಿಟ್ಟು ನೀವು ನೋಡಬಹುದು, ನಾನು ತಗೊಂಡಾಗ 553 ಏನೋ ಇತ್ತು, ಅಂದ್ರೆ 553 ರೂಪಾಯಿ ಇತ್ತು. ಸೊ ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ನೀವು ತಗೋಬಹುದು. ಈಗೂ ಕೂಡ ಮೇಶೋ ಸೇಲ್ ನಡೀತಾ ಇದೆ, ಸೊ ನೀವು ತಗೋಬಹುದು, ಓಕೆನಾ? ಸೊ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋದ್ರೆ ನೀವು ಡೈರೆಕ್ಟ್ ನಿಮಗೆ ಆ ಒಂದು ಡ್ರೆಸ್ ಲಿಂಕ್ ಓಪನ್ ಆಗುತ್ತೆ, ಓಕೆನಾ? ಸೊ ಇದು ಆರೆಂಜ್ ಕಲರ್ ಇದೆ. ನಾನು ಒಂದು ಶಾರ್ಟ್ ಹಾಕಿದ್ದೀನಿ, ನನ್ನ ಒಂದು ಇನ್ಸ್ಟಾಗ್ರಾಮ್ ನೀವು ಯಾರು ಫಾಲೋ ಇದ್ರೆ ನಿಮಗೆ ಗೊತ್ತಿರುತ್ತೆ. ಆ ಒಂದು ಶಾರ್ಟ್ಸ್ ಅಲ್ಲಿ ನಾನು ಗೌಡಗೆರೆಗೆ ಹೋಗಿದ್ನಲ್ವಾ, ಸೊ ಅಲ್ಲಿ ಇದನ್ನ ನಾವು ವೇರ್ ಮಾಡಿಕೊಂಡು ಹೋಗಿದ್ದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೀವು ವಿಡಿಯೋದಲ್ಲಿ ನೀವು ನೋಡಬಹುದು, ನಾನು ಹಾಕೊಂಡಿದ್ದೀನಿ. ಸೊ ನನ್ನ ಸೈಜ್ ಬಂದು ಎಲ್ ಸೈಜ್ ಆಗಿರುತ್ತೆ, ಅಂದ್ರೆ ಲಾರ್ಜ್. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಎಲ್ಲ ಸೈಜು ಅವೈಲೇಬಲ್ ಇದೆ, ಅಂದ್ರೆ ಸೈಜ್ ತಕ್ಕಂಗೆ ಪ್ರೈಸ್ ಕೂಡ ವೇರಿಯೇಷನ್ ಆಗುತ್ತೆ. ಸೊ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಹಾಗೆ ಮೊದಲೇದಾಗಿ ಇದು ನೋಡಿದ್ರಲ್ವಾ. ಸೊ ಇದಾದ್ಮೇಲೆ ಸೊ ಇವಾಗ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಅನ್ನ ತಿಳಿಸ್ತೀನಿ, ಓಕೆನಾ? ಸೊ ತಡ ಮಾಡಲ್ಲ. ಸೊ ಮೊದಲೇದಾಗಿ ಗೃಹಲಕ್ಷ್ಮಿಯಲ್ಲಿ ನಿಮ್ಗೆಲ್ಲರಿಗೂ ಕೂಡ 26ನೇ ಕಂತುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದಿದೆ. ಸೊ ಬರದೇ ಇದ್ದವ್ರಿಗೂ ಕೂಡ ವರಿ ಮಾಡ್ಕೋಬೇಡಿ, ಬರುತ್ತೆ. ಸೊ ಈಗ 27ನೇ ಕಂತಿನ ಅಮೌಂಟ್, ಓಕೆನಾ? ಸೊ 27ನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ನಿಮಗೆ ಮೊನ್ನೆ ಅಂದ್ರೆ 2 ದಿನದ ಹಿಂದೆನೆ ಬಿಡುಗಡೆ ಮಾಡಿದ್ದಾರೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಗದಗ ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಈ ಎಲ್ಲಿ ಏನು ಬೆಂಗಳೂರು ಪ್ರದೇಶದಲ್ಲಿದ್ದಾರಲ್ವ, ಸೊ ಅವ್ರಿಗೆಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಅದೇ ರೀತಿ ಬೆಳಗಾವಿ, ಬಾಗಲಕೋಟೆ, ಸೊ ಈ ಕಡೆ ಅವ್ರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಒಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಈ ಕಡೆ ಹಾಸನ, ಶಿವಮೊಗ್ಗ, ಸೊ ಇಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ. ಸೊ ಯಾಕಂತ ಗೊತ್ತಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಸರ್ವರ್ ಏನಾದ್ರೂ ಇರ್ಬೋದು, ಇಶ್ಯೂ ಇರ್ಬೋದು, ಅದಕ್ಕಿಂತ ಅದ್ರ ಸಲುವಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ 1-2 ದಿನ ವೇಟ್ ಮಾಡಬೇಕು, ಬರುತ್ತೆ, ಓಕೆನಾ? ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ಎಲ್ರಿಗೂ ಕೂಡ ಅವರು ರಿಲೀಸ್ ಮಾಡಿದ್ದಾರೆ, ಬರೋಕೆ ತಡ ಆಗುತ್ತೆ ಅಷ್ಟೇ, ಓಕೆನಾ? ಸೊ ಇದು ಗೃಹಲಕ್ಷ್ಮಿ 27ನೇ ಕಂತಿನ ಅಮೌಂಟಿನ ಬಗ್ಗೆ ಆಯ್ತು. ಸೊ ಎಲ್ರಿಗೂ ಕೂಡ ಬಂದಿದೆ, ಯಾರು ಕೂಡ ವರಿ ಮಾಡ್ಕೋಬೇಡಿ, ಓಕೆ? ಸೊ ಮೇಡಮ್ ಇದು ಒಂದ್ ಕಡೆ ಆಯ್ತು, ಈಗ 27ನೇ ಕಂತು. ಸೊ ಇನ್ನ ಗೃಹಲಕ್ಷ್ಮಿದು 2,000 ರೂಪಾಯಿ ಜೊತೆಗೆ ನಮ್ಗೆ ತಿಂಗಳಿಗೆ 2 ಸೀರೆ ಕೊಡ್ತಾರೆ 2,000 ರೂಪಾಯಿ ಜೊತೆಗೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರು, ಓಕೆನಾ? ಸೊ ಆ ವಿಡಿಯೋ ವೈರಲ್ ಆಗಿತ್ತು, ಓಕೆ? ಸೊ ಅದ್ರ ಬಗ್ಗೆ ತಿಳಿಸ್ತೀನಿ. ಸೊ ಒಂದಿಷ್ಟು ಜನ ಯೂಟ್ಯೂಬರ್ಸ್ಗಳು ಹಾಕೊಂಡಿದ್ದಾರೆ. ಸೊ ಗೃಹಲಕ್ಷ್ಮಿ 2,000 ರೂಪಾಯಿ ಜೊತೆಗೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ, 2 ಸೀರೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ ಅದನ್ನ ಕ್ಲಾರಿಟಿ ಕೊಡ್ತೀನಿ. ಸೊ ಏನಪ್ಪ ಈ 2 ಸೀರೆ ಸುದ್ದಿ ಅಂತ ಹೇಳಿದ್ರೆ, ಸೊ ಇದು ಎಲ್ಲಾ ಜಿಲ್ಲೆಯವ್ರಿಗೂ ಕೊಡ್ತಾ ಇಲ್ಲ, ಇದು ಒಂದೇ ಒಂದು ಜಿಲ್ಲೆಗೆ ಮೀಸಲಾತಿ. ಅಂದ್ರೆ ಯಾವ ಜಿಲ್ಲೆಗೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಗೆ, ಓಕೆನಾ? ಸೊ ಹಾಸನ ಜಿಲ್ಲೆ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಸನ ಜಿಲ್ಲೆಯಲ್ಲಿ ಇರುವಂತ ಒಬ್ಬ ಮೆಂಬರ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಅವರು ಕೂಡ ಕಾಂಗ್ರೆಸ್ ಪಕ್ಷದವರೇ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ,
ಗೌರಿ ಹಬ್ಬಕ್ಕೆ ಬಾಗಿಣವಾಗಿ 2 ಸೀರೆಗಳನ್ನ ಕೊಡ್ತಾ ಇದ್ದಾರೆ. ಓಕೆನಾ. ಸೊ ಆ ಸೀರೆಗೂ ಕೂಡ ಇಲ್ಲಿ ಜನ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅವ್ರೇನು ರೇಷ್ಮೆ ಸೀರೆ ಕೊಡಲ್ಲ, ಮಾಮೂಲಿ ಸೀರೆನೇ ಕೊಡೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನ್ ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಸೀರೆ ಕೊಡ್ತಾ ಇದ್ದಾರೆ, ಎಲ್ರಿಗೂ ಕೊಡ್ತಾರೆ ಸೀರೆ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆನಾ. ಸೊ ಎಲ್ಲಾ ಜಿಲ್ಲೆಗೂ ಕೊಡ್ತಾ ಇಲ್ಲ. ಅವರು ಎಷ್ಟೋ ಜನ ಹೆಣ್ಮಕ್ಳಿಗೆ ತವ್ರ ಮನೆ ಇರೋಲ್ಲ, ತವ್ರ ಮನೆಯವ್ರು ಕರೆದು ಅವ್ರಿಗೆ ಬಾಗಿಣ ಕೊಡ್ತಾ ಇರಲ್ಲ. ಸೊ ಅಂತ ಒಂದು ಹೆಣ್ಮಕ್ಳಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕರೆದ್ಬಿಟ್ಟು ಬಾಗಿಣ ಕೊಡ್ತಾ ಇದ್ದಾರೆ ಅಷ್ಟೇ. ಅದೇ ಉದ್ದೇಶದಿಂದ, ಇನ್ಯಾವುದು ಉದ್ದೇಶ ಇಲ್ಲ ಅಂತ ಅವ್ರು ಹೇಳಿರುವಂಥದ್ದು. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ಎಲ್ರಿಗೂ ಕೂಡ ಸೀರೆ ಕೊಡ್ತಾ ಇಲ್ಲ, ಖುಷಿನೂ ಪಡಬೇಡಿ. ಆ ಜಿಲ್ಲೆಗೆ ಮಾತ್ರ. ಸೊ ಅವರು ಕಾಂಗ್ರೆಸ್ ಪಕ್ಷದವ್ರು ಆಗಿರೋದ್ರಿಂದ ಅದು ವೈರಲ್ ಆಗಿದೆ ಅಷ್ಟೇ. ಸೊ ಬಿಜೆಪಿ ಪಕ್ಷದವ್ರು ವೈರಲ್ ಮಾಡಿರುವಂಥದ್ದು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ, ನಿಮಗೆ ಬರಲ್ಲ ಸೀರೆ. ಹಾಸನ ಜಿಲ್ಲೆಯವ್ರು ಯಾರಿದ್ದೀರಾ, ಸೊ ಅವ್ರಿಗೆಲ್ಲರಿಗೂ ಕೂಡ ಬರುತ್ತೆ. ಓಕೆ. ಸೊ ನೀವು ವರಿ ಮಾಡ್ಕೋಬೇಡಿ, ನಿಮ್ಗೆ 2 ಸೀರೆ ಕೊಡ್ತಾರೆ. ಬಟ್ ಅವರ ಒಂದು ಬಜೆಟ್ ತಕ್ಕಂಗಾಗಿರ್ಬೋದು, ಅವರು ಖುಷಿಗೆ ಯಾವ್ದು ಕೊಡ್ತಾರೋ ಅದನ್ನ ನಾವು ಇಸ್ಕೋಬೇಕಾಗುತ್ತೆ, ಅದಕ್ಕೆ ಹೆಸರು ಇಡಬಾರ್ದು ಅಂತ ಹೇಳ್ತೀನಿ. ಓಕೆನಾ. ಸೊ ಇದು ಸೀರೆದಾಯ್ತು. ಓಕೆ. ಇನ್ನ ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಗೃಹಲಕ್ಷ್ಮಿಯರಿಗೆ ಅಂತ ಹೇಳ್ತೀನಿ. ಓಕೆ. ಸೊ ಎಷ್ಟೋ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಬಜೆಟ್ ಮುಗಿದ ತಕ್ಷಣ ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇಲ್ಲ. ಸೊ ಹಾಗಾಗಿ ಗೃಹಲಕ್ಷ್ಮಿ ಅಮೌಂಟ್ ನಮಗೆ ನೆಕ್ಸ್ಟ್ ಮಂತ್ ಇಂದ ಬರಲ್ಲ ಅಂತ ಹೇಳಿ ವೈರಲ್ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲವನ್ನ ನೋಡಿದಂತ ಸರ್ಕಾರ ಇನ್ನೂ ಕೂಡ ಹೆಚ್ಚಿನದಾಗಿ ಅಮೌಂಟ್ ಅನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬಿಡುಗಡೆಯನ್ನ ಮಾಡಿದ್ದಾರೆ. ಸೊ ನೀವು ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಈ ಸಾರಿ ನೋಡಿರಬಹುದು, ಕೇಳಿರಬಹುದು. ಸೊ ಎಲ್ಲಾರ್ಗೂ ಕೂಡ ಯಾವುದೇ ರೀತಿಯಾಗಿ ಎಲ್ರಿಗೂ ಅನ್ಯಾಯ ಆಗದೆ ಇರೋ ತರ ಚೆನ್ನಾಗಿ ಬಜೆಟ್ ಮಾಡಿದ್ದಾರೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರೆ, ಇನ್ನೊಂದಿಷ್ಟು ಜನ ರೈತರಿಗೆ ಮೋಸ ಮಾಡಿದ್ರು, ಅಥವಾ ಇನ್ಯಾರಿಗೂ ಕಾರ್ಮಿಕರಿಗೆ ಮೋಸ ಮಾಡಿದ್ರು, ಅಥವಾ ಬೇರೆಯವ್ರಿಗೆ ಮೋಸ ಮಾಡಿದ್ರು ಅಂತ ಹೇಳ್ತಾನೆ ಇರ್ತಾರೆ. ಸೊ ವರ್ಷ ಈ ಟೀಕೆಗಳು ಬರ್ತಾ ಇರುತ್ತೆ ಅಂತ ಹೇಳಿ ಅವರು ಕೂಡ ಏನು ತಲೆ ಕೆಡಿಸ್ಕೊಂಡಿಲ್ಲ. ಓಕೆನಾ. ಸೊ ಈಗ ಅದೇ ತರ ಗೃಹಲಕ್ಷ್ಮಿಯರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ನಮ್ಮ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2 ವರ್ಷಗಳ ಕಾಲ ಆಳ್ವಿಕೆ ನಡೆಸಬೇಕಾಗಿದೆ. ಓಕೆನಾ. ಸೊ ಈಗಾಗಲೇ 3 ವರ್ಷ ಆಯ್ತು ಗೃಹಲಕ್ಷ್ಮಿ ಬಂದು, ಇನ್ನು 2 ವರ್ಷ ಇದೆ. ಸೊ ಈ 2 ವರ್ಷದ ಅವಧಿಯಲ್ಲಿ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ಗೆ ಕುಂದು ಕೊರತೆಗಳು ಬರಬಾರ್ದು, ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು. ಅಮೌಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾಗಿ ನಾವು ನಿಲ್ಸಲ್ಲ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರದಲ್ಲಿ ಬಜೆಟ್ ಮಂಡನೆಯಲ್ಲಿ 28 ಲಕ್ಷ ಕೋಟಿಯನ್ನ ಇದಕ್ಕೆ ಮೀಸಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆನಾ. ಸೊ ಇದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿರುವಂಥದ್ದು, ಅಂದ್ರೆ ಇದರಲ್ಲಿ ರಿಲೀಸ್ ಮಾಡಿರುವಂಥದ್ದು. ಓಕೆನಾ. ಬಜೆಟ್ ನಲ್ಲಿ ರಿಲೀಸ್ ಮಾಡಿರುವಂಥದ್ದು. ಹಾಗಾಗಿ ಯಾರೂ ಕೂಡ ವರಿ ಮಾಡ್ಕೋಬೇಡಿ, ನಿಮ್ಮ ಅಮೌಂಟ್ ಸರ್ಕಾರ ಫಿಕ್ಸ್ ಆಗಿ ಇಟ್ಬಿಟ್ಟಿದೆ, ಅಂದ್ರೆ ಅದಕ್ಕೆ ಅಂತಾನೆ ಮೀಸಲಾತಿ ಇಟ್ಬಿಟ್ಟಿದೆ. ಯಾರು ಕೂಡ ವರಿ ಮಾಡ್ಕೋಬೇಡಿ, ಈ ಸರ್ಕಾರದ ಹತ್ರ ದುಡ್ಡು ಖಾಲಿ ಆಗಿದೆ, ನೆಕ್ಸ್ಟ್ ಮಂತ್ ಇಂದ ಬರಲ್ಲ ಅಂತ ಹೇಳಿ ಸುಳ್ಳು ಸುದ್ದಿಗಳಿಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ದೀನಿ. ಸೊ ಅದೇ ತರ ಸರ್ಕಾರನೂ ಕೂಡ ಎಚ್ಚೆತ್ಕೊಂಡು ಯಾರು ಕೂಡ ನಮ್ಮ ಬಗ್ಗೆ ಟೀಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ನಾನು ಆಳ್ವಿಕೆ ನಡೆಸುವವರೆಗೂ ಈ ಒಂದು ಗೃಹಲಕ್ಷ್ಮಿಗೆ ಆಗಿರಬಹುದು ಅಥವಾ ಬೇರೆ ಯಾವುದು ಯೋಜನೆಗಳಿಗೆ ತೊಂದರೆ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಫುಲ್ ಎಲ್ಲ ಅಮೌಂಟ್ ಅನ್ನ ನಾವು ಬಜೆಟ್ ನಲ್ಲಿ ಮೀಸಲಿಡ್ತೀವಿ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರುವಂತದ್ದು. ಓಕೆನಾ. ಸೊ ಇದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಇದರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ಗೆ ಯಾವುದೇ ರೀತಿಯಾಗಿ ಕತ್ತರಿ ಬೀಳಲ್ಲ, ತಿಂಗಳಿಗೆ ಸರಿಯಾಗಿ ಬರುತ್ತೆ. 1-2 ದಿನ ಹೆಚ್ಚು ಕಮ್ಮಿ ಆಗಿರಬಹುದು, ಅಥವಾ ಈ ಡೇಟ್ಗೆ ಹೇಳಿದವರು ಬೇರೆ ಡೇಟ್ಗೆ ಹಾಕ್ಬಹುದು. ಈ ರೀತಿ ವ್ಯತ್ಯಾಸ ಆಗ್ಬೋದೇ ಹೊರತು ಇನ್ನು ಯಾವುದೇ ರೀತಿಯಾಗಿ ಕಟ್ ಮಾಡೋದಾಗ್ಲಿ ಅಥವಾ ಯಾವುದೇ ರೀತಿಯಾಗಿ ನಿಲ್ಸೋದಾಗ್ಲಿ ಮಾಡಲ್ಲ. ಇನ್ನೂ 2 ವರ್ಷಗಳ ಕಾಲ ಸರಿಯಾಗಿ ನಿಮ್ಗೆ 2,000 ರೂಪಾಯಿ ತಿಂಗಳಿಗೆ ಬರುತ್ತೆ. ಓಕೆನಾ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಸೊ ಹಾಗೆ ಗೃಹಲಕ್ಷ್ಮಿ ಅಮೌಂಟ್ ಅಲ್ಲಿ ನಿಮ್ಗೆ ಏನಾದ್ರೂ ತೊಂದರೆ ಆಗಿದ್ರೆ ಅಥವಾ ಬರ್ತಾ ಇಲ್ಲ ನಿಮ್ಗೆ ಅಕೌಂಟ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಬಂದಿದೆ ಅಂತ ನಾನು ಹೇಳಿದೆ, ಹಾಗೆ ನಿಮ್ಮ ಜಿಲ್ಲೆಗೂ ಕೂಡ 27ನೇ ಕಂತಿನ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಈ ಒಂದು ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಹಾಗೆ ನನ್ನ ಒಂದು ಜನನುಡಿ ಯೂಟ್ಯೂಬ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊತೀನಿ. ಸೊ ನಿಮಗೆ ಇದರಲ್ಲಿ ಯಾವ್ದೆಲ್ಲ ನ್ಯೂಸ್ ಬರುತ್ತೆ ಅಂದ್ರೆ, ಒಂದು ಜಾಬ್ ಅಪ್ಡೇಟ್ಸ್ ಆಗಿರಬಹುದು, ಗೃಹಲಕ್ಷ್ಮಿ ಅಪ್ಡೇಟ್ಸ್ ಆಗಿರಬಹುದು, ಸರ್ಕಾರ ನ್ಯೂಸ್ಗಳ ಅಪ್ಡೇಟ್ಸ್ ಆಗಿರಬಹುದು, ಅಥವಾ ಮೇಶೋದಲ್ಲಿ ಏನಾದರೂ ನಿಮಗೆ ಕಡಿಮೆ ಬೆಲೆಗೆ ಬಟ್ಟೆಗಳಾಗಿರ್ಬೋದು, ಯಾವುದೇ ಪ್ರಾಡಕ್ಟ್ಸ್ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಎಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ವಿಡಿಯೋ ಇದರಲ್ಲಿ ಸಿಗುತ್ತೆ. ಓಕೆನಾ. ಸೊ ನೀವು ಈ ರೀತಿ ಸಪೋರ್ಟ್ ಮಾಡಿದ್ರೆ, ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ.